ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಶ್ಯಾಮಲಾ ನ್ಯಾಚುರಲ್ ನೇಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ನಾನು ಇದೊಂದು ತೋರಿಸ್ತಾ ಇದ್ದೀನಲ್ಲ, ಇದು ಮಲೆನಾಡಿನ ವಿಶೇಷವಾದ ತರಕಾರಿ. ಇದು ವರ್ಷಕ್ಕೊಮ್ಮೆ ಸಿಗುವಂತಹ ಮಲೆನಾಡಿನ ತರಕಾರಿ. ಇದನ್ನು ಕಳಲೆ ಅಂತ ಕರಿತೀವಿ. ಇದು ಬಿದಿರು ಇರುತ್ತಲ್ವಾ, ಬಿದಿರುದು ಎಳೆಯದು. ಇದು ನೋಡಿ, ಕಾಣಿಸ್ತಾ ಇದೆಯಾ? ಇದು ಬಿದಿರಿನ ಎಳೆಯ ಭಾಗ. ಇದನ್ನು ನಾವು ಸಣ್ಣದಾಗಿ ಹೆಚ್ಚಿಬಿಟ್ಟು ಇದ್ರದ್ದು ಪಲ್ಯ ಮಾಡ್ತೀವಿ. ಇದು ವರ್ಷಕ್ಕೆ ಒಂದೇ ಸಲ ಸಿಗೋದು, ಹಾಗಾಗಿ ಎಲ್ಲರೂ ಸಾಮಾನ್ಯವಾಗಿ ಇದನ್ನು ಉಪಯೋಗಿಸ್ತಾರೆ. ಇದು ಫೈಬರ್ ಅಂಶ ಇದರಲ್ಲಿ ಜಾಸ್ತಿಯಾಗಿರುತ್ತೆ. ಬಾಡಿ ತುಂಬ ಹೀಟು. ಇದು ಅಂದರೆ ಆರೋಗ್ಯಕ್ಕೂ ಒಳ್ಳೆಯದಿದು. ಅದು ತುಂಬ ಮೇಲೆ ಹೋಗಿತ್ತು, ಹಾಗಾಗಿ ಸ್ವಲ್ಪ ಬೆಳೆದಿದೆ. ಇದು ಎಳೆದು ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಇವಾಗ ತುಂಬ ಬೆಳೆದೋಗಿ ತಂದಿದ್ದಾರೆ. ಇದು ನಾವು ಆ್ಯಕ್ಚುಲಿ ಗೌರಿ ಗಣಪತಿ ಹಬ್ಬಕ್ಕೆ ನಾವು ಇದನ್ನು ಪಲ್ಯ ಮಾಡಲೇಬೇಕು. ನಾವೇನು ಎಡೆ ಅಂತ ಹಾಕ್ತೀವಲ್ವ, ಎಡೆ ಹಾಕೋದಕ್ಕೆ ನಾವು ಇದ್ರ ಪಲ್ಯ ಹಾಕಲೇಬೇಕು. ಹಾಗಾಗಿ ಇದನ್ನು ತಂದಿದ್ದಾರೆ. ಅದನ್ನು ಇವಾಗ ಹೆಚ್ಚಬೇಕು. ನೋಡಿ, ಈ ಥರ ಇರುತ್ತಲ್ಲ, ಇದನ್ನು ಸಣ್ಣದಾಗಿ ಹೆಚ್ಚಿ, ಅದು ತಂದ ದಿನವೇ ಮಾಡೋ ಹಾಗಿಲ್ಲ. ಇದರಲ್ಲಿ ಸ್ವಲ್ಪ ವಿಷದ ಅಂಶ ಇರುತ್ತೆ. ಅದನ್ನು ತೆಗೆದುಬಿಟ್ಟು ಆಮೇಲೆ ನೀರಲ್ಲಿ ಹಾಕಿಡಬೇಕು. ಸಣ್ಣದಾಗಿ ಹೆಚ್ಚಿ ನೀರಲ್ಲಿ ಹಾಕಿದ್ನ ಆಮೇಲೆ ಅದಕ್ಕೆ ಏನು ಹಾಕಿ ಮಾಡಿದ್ರೂ ಚೆನ್ನಾಗಿರುತ್ತೆ. ಆದರೆ ನಾವು ಜೀರಿಗೆ ಮೆಣಸು ಸಿಗುತ್ತಲ್ಲ, ಜೀರಿಗೆ ಮೆಣಸು, ತೆಂಗಿನಕಾಯಿನ ಚೂರು ಜೀರಿಗೆ ಹಾಕಿ ಚೆನ್ನಾಗಿ ಸ್ವಲ್ಪ ರುಬ್ಬಿಬಿಟ್ಟು ಆಮೇಲೆ ಇದನ್ನು ಬೇಯಿಸಿ ಅದಕ್ಕೆ ಹಾಕ್ತೀವಿ. ಚೆನ್ನಾಗಿರುತ್ತೆ. ನೋಡಿ, ನಮ್ಮ ಅತ್ತೆ ಹೆಚ್ಚುತ್ತಾ ಇದ್ದಾರೆ ಚಿಕ್ಕದಾಗಿ. ನೋಡಿ, ಚಿಕ್ಕದಾಗಿ ಹೆಚ್ಚಬೇಕು. ಈ ಥರ ಚಿಕ್ಕದಾಗಿ ಹೆಚ್ಚಿ ಆಮೇಲೆ ಅದನ್ನು ನೀರಿಗೆ ಹಾಕಿ ಡೈಲಿ ತೊಳಿಬೇಕು. ಡೈಲಿ ತೊಳೆದು ಅದ್ರ ನೀರನ್ನು 2 ದಿನ ಚೇಂಜ್ ಮಾಡಬೇಕು. ಆಮೇಲೆ ಉಪಯೋಗಿಸ್ಬೇಕು. ತಕ್ಷಣ ಅವತ್ತೇ ತಂದು ಅವತ್ತೇ ಯೂಸ್ ಮಾಡಬಾರ್ದು. ಅದರಲ್ಲಿ ವಿಷದಂಶ ಇರುತ್ತೆ, ಅದು ಹೋಗಬಾರ್ದು. ಆಮೇಲೆ ಇದು ಸಿಪ್ಪೆ ಇರುತ್ತಲ್ಲ, ಅದನ್ನು ಅಷ್ಟೇ ದೂರ ಬಿಸಾಡಬೇಕು. ಅದು ಯಾಕಂದರೆ ಜಾನುವಾರು ಎಲ್ಲ ಅದನ್ನು ತಿಂದರೆ ಸತ್ತೋಗ್ತವೆ, ಅದಕ್ಕೆ ದೂರ ಬಿಸಾಡಬೇಕು. ನೋಡಿ, ಮನುಷ್ಯ ಎಂಥ ಜೀವಿ ಅಂದರೆ, ಇಂಥ ವಿಷನೂ ತಿಂದು ಅರಗಿಸಿಕೊಳ್ಳುವಂಥ ಶಕ್ತಿ ಆ ಮನುಷ್ಯಂಗಿದೆ ಅಂದರೆ ಅದು ಎಷ್ಟು ದೊಡ್ಡ ಜೀವಿ ಮನುಷ್ಯ ಅಂತ ನೀವೇ ಯೋಚನೆ ಮಾಡಿ. ಯಾವ ಪ್ರಾಣಿಗಳು ಅಲ್ಲ ಮನುಷ್ಯನ ಮುಂದೆ. ಅಂಥ ಶಕ್ತಿ ಇದೆ ಮನುಷ್ಯನಿಗೆ. ಒಳ್ಳೆಯದು ಮಾಡ್ಬೋದು, ಕೆಟ್ಟದ್ದು ಮಾಡ್ಬೋದು. ಅಂಥ ಶಕ್ತಿ ಮನುಷ್ಯನಿಗಿದೆ. ಆದರೆ ಮನುಷ್ಯ ಅದನ್ನು ಕೆಟ್ಟದಕ್ಕೆ ಜಾಸ್ತಿಯಾಗಿ ಉಪಯೋಗಿಸ್ಕೊತಾರೆ. ನೋಡಿ, ಇದೇ ಒಂದು ಮಲೆನಾಡಿನ ವಿಶೇಷವಾದ ತರಕಾರಿ. ಈ ಮಾಹಿತಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.